ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ್ ಸ್ಪೆಸಿಫಿಕ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ 1 ಅನ್ನ ಹಿಂದಿನ ಭಾಗದಲ್ಲಿ ನೋಡಿತ್ತು. ಸೊ ಅದರ ಮುಂದುವರೆದ ಭಾಗವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಬೇಕಾಗಿದ್ದು ಅಂದ್ರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಮಾಡೆಲ್ ಕ್ವಶನ್ ಪೇಪರ್ನ ಪಡೆಯಬಹುದು. ಸೊ ಒಂದು ಮಾಡೆಲ್ ಕ್ವಶನ್ ಪೇಪರ್ಗೆ 15 ರೂಪಾಯಿ ಅಂತ ಇಲ್ಲಿ ಚಾರ್ಜ್ ಮಾಡಲಾಗ್ತದೆ. ಸೊ ಈಗಾಗಲೇ 2 ಮಾಡೆಲ್ ಕ್ವಶನ್ ಪೇಪರ್ ರೆಡಿ ಆಗಿದಾವೆ. ನಿಮಗೆ ಬೇಕಂದ್ರೆ ನೀವು ತೆಗೆದುಕೊಳ್ಬಹುದು. ಸೊ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. First question: the diagonal of a rectangular field is 60 meter more than a shorter side. If the longer side is 30 meters more than a shorter side, find the sides of a field. ಅಂದರು. ಸೊ ಇಲ್ಲಿ ರೆಕ್ಟಾಂಗುಲರ್, ಸೊ ಅದರ ಡಯಾಗೋನಲ್ ಅನ್ನೋದು ಏನದ, ಸೊ ಅದರ ಒಂದು ಸೈಡ್ಕ್ಕಿಂತ 60 ಮೀಟರ್ ಇಲ್ಲಿ ಜಾಸ್ತಿ ಅದ ದೆನ್ ಶಾರ್ಟರ್ ಸೈಡ್. ಅಂದ್ರೆ ಶಾರ್ಟರ್ ಸೈಡ್ ಇಲ್ಲಿ ಎಕ್ಸ್ ಐತಿ ಅಂದ್ರ, ಸೊ ಇಲ್ಲಿ ಏನಾಗಿರ್ತದ ಎಕ್ಸ್ ಪ್ಲಸ್ 60 ಆಗಿರ್ತದ. ಸೊ ಇನ್ನೊಂದು ಏನೈತಿ, ಇನ್ನೊಂದು ಲಾಂಗರ್ ಸೈಡ್ ಏನೈತಿ 30 ಮೀಟರ್ಸ್ ಜಾಸ್ತಿ ದನ ಶಾರ್ಟರ್ ಸೈಡ್. ಅಂದ್ರ ಇದಕ್ಕಿಂತ 30 ಮೀಟರ್ ಅಂದ್ರ ಇಲ್ಲಿ ಎಕ್ಸ್ ಪ್ಲಸ್ 30. ಸೊ ಈ ರೀತಿ ಏನೈತಿ ಇಲ್ಲಿ ಅದ. ಸೊ ಇಲ್ಲಿ ನಮಗ ಒಂದು ಫಾರ್ಮುಲಾ ಗೊತ್ತದ, ಏನಪ್ಪಾ ಅಂತಂದ್ರ ಇಲ್ಲಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಏನೈತಿ ಇಲ್ಲಿ ರೆಕ್ಟಾಂಗುಲರ್ ಡಯಾಗೋನಲ್ ಐತಿ. ಸೊ ಈ ಡಯಾಗೋನಲ್ ಎರಡು ಸೈಡ್ಸ್ ಸ್ಕ್ವೇರ್ ಕ ಇದು ಡಯಾಗೋನಲ್ ಸ್ಕ್ವೇರ್ ಈಕ್ವಲ್ ಆಗಿರ್ತದ. ಸೊ ಹಾಗಾಗಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 30 ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಪ್ಲಸ್ 60 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದನ್ನ ಬಿಡಿಸಿದಾಗ ನಮಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಈ ಎಕ್ಸ್ ಪ್ಲಸ್ 30 ಅನ್ನ ಯಾವ ರೀತಿ ಬರಿಬಹುದು, ಎಕ್ಸ್ ಸ್ಕ್ವೇರ್ ಪ್ಲಸ್ 30 ಸ್ಕ್ವೇರ್ ಅಂದ್ರೆ 900 ಪ್ಲಸ್ 2 ಇಂಟು ಎ ಇಂಟು ಬಿ ಅಂದ್ರೆ ಇಲ್ಲಿ 2 ಇಂಟು 30 60 60 ಇಂಟು ಎಕ್ಸ್ ಈಕ್ವಲ್ ಟು, ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 120 ಎಕ್ಸ್ ಪ್ಲಸ್ 60 ಸ್ಕ್ವೇರ್ 3600 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲಿ 2x ಸ್ಕ್ವೇರ್ ಆಯ್ತು ಪ್ಲಸ್ ನೆಕ್ಸ್ಟ್ ಈ 120 ಅನ್ನು ಈ ಕಡೆ ತೋರಿ, ಈ ಎಕ್ಸ್ ಸ್ಕ್ವೇರ್ ಅನ್ನು ಈ ಕಡೆ, ಈ 3600 ಅನ್ನು ಈ ಕಡೆ ತಂದಾಗ ಇಲ್ಲಿ ಫಸ್ಟ್ ಗೆ 120x ದಾಗ ಇಲ್ಲಿ 60x ಅದ. ಸೊ ಈ 120x ಈ ಕಡೆ ಬಂತಂದ್ರ ಮೈನಸ್ ಆಗುತ್ತೆ. ಸೊ ಇಲ್ಲಿ 60x ಮೈನಸ್ 120x ಇಲ್ಲಿ ಪ್ಲಸ್ 900 ಅದ. 900 ಈ 3600 ಈ ಕಡೆ ಬಂತಂದ್ರೆ ಇದು ಕೂಡ ಮೈನಸ್ ಆಗುತ್ತೆ, ಈಕ್ವಲ್ ಟು 0 ಅದ. ಸೊ ಇಲ್ಲಿ ಒಂದು ಬಿಟ್ಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಒಂದದ. ಸೊ ಈ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂತಂದ್ರೆ ಇದು ಕೂಡ ಮೈನಸ್ ಆಗಿರ್ತದೆ. ಸೊ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ 2x ಸ್ಕ್ವೇರ್ ಒಳಗ 1x ಸ್ಕ್ವೇರ್ ಹೋತಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಉಳಿತದ. ನೆಕ್ಸ್ಟ್ ಇಲ್ಲಿ 120x ಒಳಗ 60x ಹೋತಂದ್ರೆ 60x ಅಷ್ಟೇ ಉಳಿತದ. ನೆಕ್ಸ್ಟ್ ಇಲ್ಲಿ 3600 ಒಳಗ 900 ಬರ್ತಂದ್ರೆ ಇಲ್ಲಿ 2700 ಇಲ್ಲಿ ಉಳಿತದ. ಸೊ ಇಲ್ಲಿ ನಮಗ ಲೀನಿಯರ್ ಇಕ್ವೇಶನ್ ಯಾವ ರೀತಿ ಬರ್ತದ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 60x ಮೈನಸ್ 2700 ಈ ರೀತಿ ಬಂತು. ಸೊ ಇದರ ರೂಟ್ ಸ್ಕ್ವೇರ್ ರೂಟ್ ಗಳನ್ನ ತೆಗೆದಾಗ ಇಲ್ಲಿ ಏನು ಬರ್ತದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 60x ಮೈನಸ್ 2700 ಅದ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಈ 60x ಅನ್ನ ಯಾವ ರೀತಿ ಬರಿಬಹುದು ಅಂದ್ರೆ ಮೈನಸ್ 90x ಪ್ಲಸ್ 30x ಅಂತ ನಾವು ಇದನ್ನ ಬರಿಬಹುದು. ಮೈನಸ್ 2700 ಈಕ್ವಲ್ ಟು 0. ಸೊ ಇಲ್ಲಿ ಇವೆರಡರೊಳಗ ಎಕ್ಸ್ ಸ್ಕ್ವೇರ್ ಅನ್ನ ಕಾಮನ್ ತಕೊಂಡಾಗ ಎಕ್ಸ್ ಅನ್ನ ಕಾಮನ್ ತಕೊಂಡಾಗ ಇಲ್ಲಿ ಏನು ಉಳಿತು, ಎಕ್ಸ್ ಉಳಿತು, ಇಲ್ಲಿ 90 ಉಳಿತದ. ಅದೇ ರೀತಿ ಇಲ್ಲಿ 30 ಅನ್ನ ಕಾಮನ್ ತಕೊಂಡಾಗ ಎಕ್ಸ್ ಮೈನಸ್ ಇಲ್ಲಿ 90 ಉಳಿತದ. ನೆಕ್ಸ್ಟ್ ಒಂದೇನಾಯ್ತು, ಎಕ್ಸ್ ಪ್ಲಸ್ 30 ಆಯ್ತು, ಇನ್ನೊಂದ ಎಕ್ಸ್ ಮೈನಸ್ 90 ಆಯ್ತು. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ 30 ಆಗುತ್ತೆ, ಇನ್ನೊಂದ ಎಕ್ಸ್ ಈಕ್ವಲ್ ಟು 90 ಆಗುತ್ತೆ. ಸೊ ಇಲ್ಲಿ ನಾವು ಪಾಸಿಟಿವ್ ತಗೋಬೇಕು. ಮೀಟರ್ಸ್ ಯಾವಾಗ ಇಲ್ಲಿ ಲೆಂತ್ ಅನ್ನ ಇಲ್ಲಿ ಪಾಸಿಟಿವ್ ಒಳಗ, ಹಾಗಾಗಿ ಎಕ್ಸ್ ಈಕ್ವಲ್ ಟು ಇಲ್ಲಿ 90 ಬಂತು. ಎಕ್ಸ್ ಈಕ್ವಲ್ ಟು 90 ಆದ್ರೆ ಇಲ್ಲಿ ನಮಗ
ಒಂದ್ ಸೈಡ್ ಏನದ x equal to 90 ಅದ, ಇನ್ನೊಂದ ಇದಕ್ಕೆ ಪ್ಲಸ್ 30 ಇರ್ತದ. ಸೊ ಇಲ್ಲಿ ನಾವು ಮೊದಲಿಗೆ ತಗೊಂಡಿದ್ವಿ ಶಾರ್ಟರ್ ಸೈಡ್ ಅಂತರ x ಅಂತ ತಗೊಂಡಿದ್ವಿ, ಅದಕ್ಕೆ ಇಲ್ಲಿ 30 ಪ್ಲಸ್ ಆಗದ. ಸೊ 90 ಮತ್ತ 120 ಇಲ್ಲಿ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ಸೊ ಇಲ್ಲಿ ನೋಡಬಹುದು ಆನ್ಸರ್ 90 ಮತ್ತ 120 ಇಲ್ಲಿ ಆಗ್ತದ. ನೆಕ್ಸ್ಟ್ ಕ್ವೆಶ್ಚನ್, given that a polynomial x square plus ax plus b two leaves the same remainder when divided by x minus 1 x plus 1, what are the values of a and b respectively ಅಂದರು. ಸೊ ಇಲ್ಲಿ x equal to ಒಂದು minus 1 ಆಗಿರ್ತದ, ಒಂದು x equal to plus 1 ಆಗಿರ್ತದ. ಸೊ ಇವುಗಳ ಬೆಲೆಯನ್ನ ಈ ಇಕ್ವೇಶನ್ ದಾಗ ಇಲ್ಲಿ ಹಾಕಿದಾಗ ನಮಗ ಇಲ್ಲಿ a ಮತ್ತು b ಗಳ ಬೆಲೆಯನ್ನು ನಾವು ಇಲ್ಲಿ ಕಂಡುಹಿಡಿಯಬಹುದಾಗಿರ್ತದ. ಸೊ ಮೊದಲಿಗೆ ಇಲ್ಲಿ ಎರಡು ಇಕ್ವೇಶನ್ ದಾಗ ಇಲ್ಲಿ ಹಾಕಿದಾಗ x square plus ax plus b ಅದ. ಸೊ ಇಲ್ಲಿ ಮೊದಲಿಗೆ x ಇದ್ದಲ್ಲಿ 1 ಅನ್ನು ಹಾಕ್ರಿ, ನೆಕ್ಸ್ಟ್ ಇನ್ನೊಂದು ಸೈಡ್ ಮೈನಸ್ 1 ಅನ್ನು ಹಾಕಿದಾಗ ನಮಗ x ಸ್ಕ್ವೇರ್ ಇದ್ದಿದ್ದ 1 ಸ್ಕ್ವೇರ್ ಪ್ಲಸ್ ax ಇದ್ದಿದ್ದ a1 ಆಗುತ್ತೆ ಪ್ಲಸ್ b ಅದ. ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ಮಾಡಿದಾಗ ಮೈನಸ್ 1 ಸ್ಕ್ವೇರ್ 1 ಆಗಿರ್ತದ, ನೆಕ್ಸ್ಟ್ ಮೈನಸ್ a ಆಗುತ್ತೆ, ಇಲ್ಲಿ b ಆಸ್ ಇಟ್ ಇಸ್. ಸೊ ನೆಕ್ಸ್ಟ್ ಇಲ್ಲಿ ಈ 1 ಅನ್ನ ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ, ಮತ್ತೆ ಈ b ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಎರಡು ಮೈನಸ್ ಬಿ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಈ ಮೈನಸ್ a ಇದ್ದಿದ್ದ ಈ ಕಡೆ ಬರ್ತಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ 2a equal to ಇಲ್ಲಿ 0 ಆಗುತ್ತೆ. ಈ 2 ಅನ್ನ ಈ ಕಡೆ ಕಳಿಸಿದಾಗ a equal to ಇಲ್ಲಿ ನಮ್ಗ 0 ಆಗ್ತದೆ. ಅದೇ ರೀತಿ a equal to ಇಲ್ಲಿ 0 ಆತಂದ್ರ ನೆಕ್ಸ್ಟ್ ಈ a ಬೆಲೆಯನ್ನ ನಾವು ಇಲ್ಲಿ ಹಾಕಿದಾಗ, ಸೊ ಈ ಇಕ್ವೇಶನ್ ದಾಗ ಇಲ್ಲಿ x equal to 1 ಅಂತೋರಿ, ಹಾಗೆ a ಬೆಲೆಯನ್ನ ಇಲ್ಲಿ 0 ಅಂತೋರಿ. ಸೊ x ಅಂದ್ರೆ ಇಲ್ಲಿ 1, ನೆಕ್ಸ್ಟ್ a ಬೆಲೆ ಇಲ್ಲಿ 0 ಹಾಕಿದಾರು, ನೆಕ್ಸ್ಟ್ ಇಲ್ಲಿ b. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ 1 ಪ್ಲಸ್ b ಅಂತ ಇಲ್ಲಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪಾಲಿನಾಮಿಯಲ್ ಯಾವ ಬರ್ತಾವ ನಮಗ ಇಲ್ಲಿ 0 ರೇ ಬರ್ತದ. ಸೊ ಇಲ್ಲಿ a equal to 0 ಆಗ್ಬಹುದು ಅಥವಾ ಎನಿ ಇಂಟಿಜರ್ ಇಲ್ಲಿ ಆಗ್ಬಹುದು. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, the sum of all natural numbers between 100 and 1000 which are multiple of 5 is ಅಂದರು. ಸೊ ಇಲ್ಲಿ ಸಮ್ ಅಪ್ ಅಂದ್ರೆ 100 ದಿಂದ 1000 ವರೆಗೆ 5 ರಿಂದ ಭಾಗ ಆಗುವ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ಅಂತ ಇಲ್ಲಿ ನಾವು ಕಂಡು ಹಿಡಿಬೇಕಾಗ್ತದೆ. ಸೊ ಇಲ್ಲಿ 5 ರಿಂದ ಮೊದಲೇ ಸಂಖ್ಯೆ ಯಾವ್ದು ಭಾಗ ಆಗ್ತದ, 105 ಇಲ್ಲಿ ಭಾಗ ಆಗ್ತದ ಮೊದಲಿಗೆ. ನೆಕ್ಸ್ಟ್ ಇಲ್ಲಿ 1000 ಒಳಗ ಕೊನೆಯ ಸಂಖ್ಯೆ ಯಾವ್ದಾಗುತ್ತೆ ಇಲ್ಲಿ 995 ಇಲ್ಲಿ ಭಾಗ ಆಗ್ತದ. ಸೊ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಅನ್ನ ಕಂಡು ಹಿಡಿಬಹುದು ನಾವು ಯಾವ ರೀತಿ ಅಂದ್ರೆ, ಕೊನೆಯ ಸಂಖ್ಯೆಯಲ್ಲಿ ನಾವು ಮೈನಸ್ ಮೊದಲ ಸಂಖ್ಯೆಯನ್ನ ಮಾಡಿ ಡಿವೈಡೆಡ್ ಬೈ 5 ರಿಂದ ಮಾಡುದು. ಯಾಕಂದ್ರೆ ನಾವು ಇಲ್ಲಿ 5ರ ಮಲ್ಟಿಪಲ್ ಅನ್ನ ತೂ ಹಾಕ್ತೇವೆ ಅಂದ್ರೆ 5 ರಿಂದ ಮಾಡುದು. ಇದಕ್ಕ 1 ಪ್ಲಸ್ ಮಾಡಿದಾಗ ನಮ್ಗ ಈ 100 ರಿಂದ 1000 ಒಳಗೆ 5 ರಿಂದ ಮಲ್ಟಿಪ್ಲೈ ಆಗುವಂತ ಎಷ್ಟು ಸಂಖ್ಯೆಗಳು ಅನ್ನೋದು ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಇಲ್ಲಿ ನಮಗ ಸಿಗ್ತಾವು ಈ ರೀತಿ ಮಾಡೋದ್ರಿಂದ. ಸೊ ಇಲ್ಲಿ 800 ಇಲ್ಲಿ 90 ಆಗುತ್ತೆ, ಡಿವೈಡೆಡ್ ಬೈ 5 ಪ್ಲಸ್ 1 ಅದ. ಸೊ ಇಲ್ಲಿ ಇದನ್ನ ಮಾಡಿದಾಗ ನಮಗ 5 ಒಂದೇ 5 ಆಗುತ್ತೆ, ಡಿವೈಡೆಡ್ ಬೈ 5. ಸೊ 890 ಪ್ಲಸ್ 5 ಅಂದ್ರೆ 895 ಬೈ 5 ಆಗುತ್ತೆ. ಇಲ್ಲಿ 5 ಒಂದೇ 3 ಉಳಿತು, 5 ಉಳಿ 35, 4 ಉಳಿತು, 5 9. ಸೊ ಇಲ್ಲಿ 100 ರಿಂದ 1000 ವರೆಗೆ 179 ಸಂಖ್ಯೆಗಳು ಏನೈತಿ 5 ರಿಂದ ಇಲ್ಲಿ ಭಾಗ ಆಗ್ತಾವು. ಸೊ ಇಲ್ಲಿ ನಾವು ಸಮ್ ಅನ್ನ ಕಂಡು ಹಿಡಿಬೇಕು. ಸಮ್ ಅನ್ನ ಕಂಡು ಹಿಡಿಯಕ್ಕೆ ಒಂದು ಫಾರ್ಮುಲಾ ಅದ, ಏನದ ಅಂದ್ರೆ Sn equal to n by 2 into 2a plus n minus 1 into d ಅಂತ ಇಲ್ಲಿ ಫಾರ್ಮುಲಾ ಅದ. ಸೊ ಇಲ್ಲಿ n ಅಂದ್ರೆ ನಮಗೆ 6 179, ಇಲ್ಲಿ 179 ಬೈ 2 ಇಂಟು a ಅಂದ್ರ ಮೊದಲೇ ಸಂಖ್ಯೆ 105 ಅನ್ನ ಹಾಕುದು. ನೆಕ್ಸ್ಟ್ ಇಲ್ಲಿ n minus 1 ಅಂದ್ರೆ ಇಲ್ಲಿ 179 ಅದ, 1 ಮೈನಸ್ ಮಾಡ್ತಾ ಅಂದ್ರೆ 178 ಇಂಟು d ಅಂದ್ರೆ ಇಲ್ಲಿ
ಕಾಮನ್ ಡಿಫರೆನ್ಸ್ ಎಷ್ಟಾಗುತ್ತೆ ಅಂದ್ರೆ 5ರಿಂದ ಭಾಗ ಹಾಕೋತ ಹೋಗ್ಬೇಕಂದ್ರೆ ಇಲ್ಲಿ 105 ಅದ. ನೆಕ್ಸ್ಟ್ ಮುಂದಿನ ಸಂಖ್ಯೆ 110 ಇರ್ತದ, ಅದ್ರ ಮುಂದಿನ ಸಂಖ್ಯೆ 115 ಇರ್ತದ. ಸೊ ಈ 1ರಿಂದ 1ಕ್ಕ ಕಾಮನ್ ಡಿಫರೆನ್ಸ್ 5 ಅದ. ಸೊ ಹಾಗಾಗಿ ಇಲ್ಲಿ 5ರಿಂದ ಡಿಫರೆನ್ಸ್ ಅನ್ನ ನಾವು ಇಲ್ಲಿ ತಗೋಬಹುದು. ಸೊ ನೆಕ್ಸ್ಟ್ ಇದನ್ನೆಲ್ಲ ಮಾಡಿದಾಗ ಸೊ ಇವುಗಳನ್ನ ಇಂಟು ಹಾಗೂ ಕಡ್ತಾವನ್ನು ಹೊಡೆದಾಗ ನಮಗ 98,450 ಇಲ್ಲಿ ಬರ್ತದ. ಸೊ ಇದೊಂದು ಫಾರ್ಮುಲಾ ಏನೈತಿ, ಇದ SN equal to ಈ ರೀತಿನೂ ಕಂಡು ಹಿಡಿಬಹುದು, ಅಥವಾ ಇನ್ನೊಂದು ಫಾರ್ಮುಲಾ ಅದ. ಸೊ ಇಲ್ಲಿ ಅದನ್ನ ಕೊಟ್ಟಿದ್ದಾರೆ, ಅದನ್ನ ನೋಡೋದಾದ್ರೆ ಇಲ್ಲಿ SN equal to ಇನ್ನೊಂದು ಫಾರ್ಮುಲಾ ಏನ್ ಬರ್ತದ ಅಂದ್ರ n/2 ಇಂಟು ಲಾಸ್ಟ್ ಟರ್ಮ್ ಇಲ್ಲಿ ಫಸ್ಟ್ ಟರ್ಮ್. ಸೊ ಇವೆರಡನ್ನು ಮಾಡಿಬಿಟ್ರೆ ಇಲ್ಲಿ ನಾವು SN ಅನ್ನ ಈ ರೀತಿನೂ ಕಂಡು ಹಿಡಿಬಹುದು. ಸೊ ಇಲ್ಲಿ ಲಾಸ್ಟ್ ಟರ್ಮ್ ಎಷ್ಟದ 995 ಅದ, ಪ್ಲಸ್ ಫಸ್ಟ್ ಟರ್ಮ್ ಎಷ್ಟದ 105 ಅದ. ಸೊ ಇಲ್ಲಿ n/2 ಅಂದ್ರೆ ಇದಕ್ಕೆ 179/2 ಆಗುತ್ತೆ. ಸೊ ಇವೆರಡನ್ನು ಕೂಡಿಸಿದಾಗ ಇಲ್ಲಿ 1100 ಆಗುತ್ತೆ. ಸೊ 1100 ಇಲ್ಲಿ 2 ಒಂದೇ 2 5 1 ಉಳಿತು, ಮತ್ತೆ 2 5 ಇಲ್ಲಿ 179 ಇಂಟು 550 ಇಂಟು ಮಾಡಿದಾಗ ನಮಗೆ ಇಷ್ಟ ಆನ್ಸರ್ ಬರ್ತದ. ನೆಕ್ಸ್ಟ್ ಕ್ವಶನ್, the difference of a square of a two numbers is 180. The square of a smaller number is 8 times larger number. Find the two numbers. So ಇಲ್ಲಿ ಇವೆರಡು ಡಿಫರೆನ್ಸ್ ಎಷ್ಟದ, ಎರಡು ಸ್ಕ್ವೇರ್ ಗಳ ಡಿಫರೆನ್ಸ್ 180 ಅದ. ಸೊ ಎರಡು ಸಂಖ್ಯೆಗಳ ಡಿಫರೆನ್ಸ್ ಇಲ್ಲಿ 180 ಅದ. ಸೊ ಇಲ್ಲಿ ಒಂದು ನಂಬರ್ ಇನ್ನೊಂದು ನಂಬರ್ಕಿಂತ ಇಲ್ಲಿ ಅದರ ಸ್ಕ್ವೇರ್ ದ 8 ಪಟ್ಟದ. ಸೊ ಇಲ್ಲಿ y ಅನ್ನೋ ನಂಬರ್ ಏನೈತಿ y ಸ್ಕ್ವೇರ್ ಇದ್ದಿದ್ದ ಅದ ಇನ್ನೊಂದು ಸಂಖ್ಯೆಯ 8 ಪಟ್ಟ ಇಲ್ಲಿ ಅದ. ಸೊ ಇಲ್ಲಿ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇಕ್ವಲ್ ಟು 180 ಸಿಕ್ತು, ಇಲ್ಲಿ y ಸ್ಕ್ವೇರ್ ಇಕ್ವಲ್ ಟು 8x ಸಿಕ್ತು. ಸೊ ಈ y ಸ್ಕ್ವೇರ್ ಬೆಲೆಯನ್ನ ಇಲ್ಲಿ ಹಾಕೋದು, x ಸ್ಕ್ವೇರ್ ಮೈನಸ್ 8x, ಈ 180 ಅನ್ನ ಈ ಕಡೆ ತಗೊಂಡಾಗ ಇಲ್ಲಿ 180 ಆಗುತ್ತೆ, ಈಕ್ವಲ್ ಟು ಇಲ್ಲಿ 0 ಇರ್ತದ. ಸೊ ಇದನ್ನ ಬಿಡಿಸಿದಾಗ ನಮಗ ಆನ್ಸರ್ ಎಷ್ಟಾಗುತ್ತೆ, ಇಲ್ಲಿ ಇದನ್ನ ಯಾವ ರೀತಿ ಬರ್ಕೋಬಹುದು ಅಂದ್ರೆ x ಸ್ಕ್ವೇರ್ ಮೈನಸ್ 8x ಮೈನಸ್ 180 ಅನ್ನ ಇದನ್ನ ಇಲ್ಲಿ x ಸ್ಕ್ವೇರ್ ಮೈನಸ್ 180 x ಸ್ಕ್ವೇರ್ ಮೈನಸ್ ಎಷ್ಟದು 8x ಮೈನಸ್ 180 ಈಕ್ವಲ್ ಟು 0 ಅಂತ ಬಂದಿತ್ತು. ಸೊ ಇಲ್ಲಿ ಇದನ್ನ x ಸ್ಕ್ವೇರ್ ಮೈನಸ್ ಇದನ್ನ 18x ಪ್ಲಸ್ 10x ಅಂತ ಬಿಡಿಸ್ನು ಮೈನಸ್ 180 ಈಕ್ವಲ್ ಟು 0. ಸೊ ಇದನ್ನ ಮೈನಸ್ 180x ಒಳಗೆ ಪ್ಲಸ್ 10x ಹೋತಂದ್ರೆ ಮತ್ತೆ ನಮಗೆ 8x ಇಲ್ಲಿ ಮೈನಸ್ 8x ಅನ್ನ ಉಳಿತದೆ. ಸೊ ಇಲ್ಲಿ ನಾವು ಈ ರೀತಿ ತಂದಾಗ ಇಲ್ಲಿ ಡೈರೆಕ್ಟ್ ಆಗಿ ನಾವು ತಗೋಬಹುದು ಸಂಖ್ಯೆಗಳನ್ನ x ಬೆಲೆಯನ್ನ. ಸೊ ಇಲ್ಲಿ ಮೈನಸ್ 18 ಅದ ಅಂದ್ರೆ ಇಲ್ಲಿ x ಬೆಲೆ ಏನಾಗ್ತದೆ ಪ್ಲಸ್ 18 ಆಗ್ತದೆ. ಸೊ ಇಲ್ಲಿ ಪ್ಲಸ್ 10 ಅನ್ನ ತಂದೇವು ಅಂದ್ರೆ ಇಲ್ಲಿ x ಬೆಲೆ ಏನಾಗುತ್ತೆ ಮೈನಸ್ 10 ಆಗ್ತದೆ. ಸೊ ಇದ ಡೈರೆಕ್ಟ್ ಆಗಿ ನಾವು ಕಂಡು ಹಿಡಿಬಹುದು ಈ ರೀತಿ ಮಾಡಿ. ಇಲ್ಲಿ ನಾವು ಸಂಖ್ಯೆಯನ್ನ ಪಾಸಿಟಿವ್ ದಾಗ ತಗೋಬೇಕು, ಹಾಗಾಗಿ ಇಲ್ಲಿ x ಇಕ್ವಲ್ ಟು 18 ಆಗುತ್ತೆ. ಸೊ ಇಲ್ಲಿ x ಇಕ್ವಲ್ ಟು 18 ಆತಂದ್ರೆ ನಮ್ಗೆ y ಬೆಲೆ ಏನಾಗುತ್ತೆ ಇಲ್ಲಿ y ಸ್ಕ್ವೇರ್ ಇಕ್ವಲ್ ಟು 8x ಅದ. ಸೊ ಇಲ್ಲಿ x ಬೆಲೆ ಏನಾಗುತ್ತೆ 18 ಅದ. ಸೊ 18 ಎಂಟ್ಲೆ ಎಷ್ಟಾಗುತ್ತೆ 18 ಎಂಟ್ಲೆ 144 ಆಗುತ್ತೆ. ಸೊ ಇಲ್ಲಿ y ಸ್ಕ್ವೇರ್ ಇಕ್ವಲ್ ಟು 144 ಆತಂದ್ರೆ ಇಲ್ಲಿ y ಇಕ್ವಲ್ ಟು ಎಷ್ಟಾಗುತ್ತೆ ಇಲ್ಲಿ 12 ಆಗುತ್ತೆ. ಸೊ ಹಾಗಾಗಿ x ಇಕ್ವಲ್ ಟು 18 y ಇಕ್ವಲ್ ಟು 12. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ದ ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ ಇನ್ 2x plus y whole cube is ಅಂದರು. ಸೊ ಇಲ್ಲಿ 2x plus y whole cube ದ ಇಲ್ಲಿ ನಮಗ ಫಾರ್ಮುಲಾ ಏನದ, ಸೊ ಇದನ್ನ a plus b whole cube ಇತ್ತಂದ್ರೆ ಇದ a plus b whole cube ಇತ್ತಂದ್ರೆ a cube plus b cube plus 3a square b 3ab square. ಸೊ ಇಲ್ಲಿ a ಅಂದ್ರೆ ಎಷ್ಟದ 2x ಅದ, 2x ಅದ ಅಂದ್ರೆ ಅದನ್ನ ಕ್ಯೂಬ್ ಮಾಡಿದಾಗ 8x ಕ್ಯೂಬ್ ಆಗುತ್ತೆ.
ನೆಕ್ಸ್ಟ್ ಬಿ ಅಂದ್ರ ಇಲ್ಲಿ y ಅದ, ಇಲ್ಲಿ y ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಇಂಟು a ಸ್ಕ್ವೇರ್ ಅಂದ್ರೆ ಇಲ್ಲಿ 2x ಅದ, ಇದು 4x ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಬಿ ಅಂದ್ರೆ ಇಲ್ಲಿ y. ನೆಕ್ಸ್ಟ್ ಪ್ಲಸ್ 3a ಅಂದ್ರೆ ಇಲ್ಲಿ 2 ಅದ, 2x ಅದ. ನೆಕ್ಸ್ಟ್ ಇಲ್ಲಿ y ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 8x ಕ್ಯೂಬ್ ಪ್ಲಸ್ y ಕ್ಯೂಬ್ ಪ್ಲಸ್ ಇಲ್ಲಿ 3 4 12 12x ಸ್ಕ್ವೇರ್ y ಆಗುತ್ತೆ. ಇದು 2 3 6x y ಸ್ಕ್ವೇರ್ ಆಗುತ್ತೆ. ಸೊ ಅವ್ರೇನ್ ಕೇಳಿದ್ರು ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್. ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ ಅಂದ್ರೆ ಇಲ್ಲಿ x ಸ್ಕ್ವೇರ್ ಎಲ್ಲದ ನಮಗೆ ಈ ಫಾರ್ಮ್ದಾಗ ಇಲ್ಲಿ x ಸ್ಕ್ವೇರ್ ಅದ. ಸೊ ಇಲ್ಲಿ x ಸ್ಕ್ವೇರ್ ಇತರ ಕೋಎಫಿಷಿಯಂಟ್ ಏನ ಇಲ್ಲಿ 12 ಅದ, ಇಲ್ಲಿ y ಅದ. ಸೊ ಹಾಗಾಗಿ ಇಲ್ಲಿ 12y ಅನ್ನೋದು 12y ಅನ್ನೋದು ಈ ತರ ಕೋಎಫಿಷಿಯಂಟ್ ಇಲ್ಲಿ ಆಗ್ತದ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ಸೊ ಇಲ್ಲಿ ಕರೆಕ್ಟ್ ಅದ. ನೆಕ್ಸ್ಟ್ a place A and B are 100 km apart from the highway. One car start from A and another from B at the same time. If the cars travel in the same direction at a different speed, they meet in a 5 hours. If they travel towards each other, they meet in a 1 hour. What is the difference of speed in kilometer per hour of two cars ಅಂದರು. ಸೊ ಇಲ್ಲಿ ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಮೊದಲೇ ಕಾರ x ಅಂತೋರಿ, ಎರಡನೇ ಕಾರ y ಅಂತೋರಿ. ಸೊ ಇವು ಎರಡು ಥ್ರೂ ಸೇಮ್ ಡೈರೆಕ್ಷನ್, ಹಾಗಾಗಿ 5 ಇಂಟು x ಮೈನಸ್ y ಈಕ್ವಲ್ ಟು 100. ಸೊ ಇಲ್ಲಿ 5 ಅನ್ನೋದು ಅವರ್ ಆಗಿರ್ತದೆ. ಅವರ್ ಇಂಟು ಇಲ್ಲಿ ಡಿಸ್ಟೆನ್ಸ್, ಡಿಫರೆನ್ಸ್ ಬಿಟ್ವೀನ್ ಇವೆರಡು ಸೇಮ್ ಡೈರೆಕ್ಷನ್ ದಾಗ ಅಂದ್ರೆ ಇಲ್ಲಿ ನಮಗೆ ಡಿಸ್ಟೆನ್ಸ್ ಕಡಿಮೆ ಆಕೋತ ಬರ್ತದೆ. ಟೋಟಲ್ ಇಲ್ಲಿ 100 ಕಿಲೋಮೀಟರ್ ಅದ. ಸೊ ಒಂದ್ ವೇಳೆ ಅವೆರಡು ಅಪೋಸಿಟ್ ಡೈರೆಕ್ಷನ್ ದಾಗ ಹೊಂಟಿದ್ದು ಅಂದ್ರೆ ಅವಾಗ ಏನಾಗುತ್ತೆ x ಪ್ಲಸ್ y ಆಗುತ್ತೆ, ಅವಾಗ 100 ಕಿಲೋಮೀಟರ್ ಆಗುತ್ತೆ. ಸೊ ಇವೆರಡು ಸೇಮ್ ಡೈರೆಕ್ಷನ್ ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಆಕೋತ ಬರ್ತದೆ. ಒಂದ್ ವೇಳೆ ಇವೆರಡು ಈ ಕಡೆ ಹೊಂಟಿದ್ದು ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಕೋತ ಹೋಗ್ತದೆ. ಸೊ ಹಾಗಾಗಿ ಇಲ್ಲಿ 5 ಇಂಟು x ಮೈನಸ್ y ಈಕ್ವಲ್ ಟು 100, x ಪ್ಲಸ್ y ಈಕ್ವಲ್ ಟು 100. ನೆಕ್ಸ್ಟ್ ಇಲ್ಲಿ ನಮಗ ಸೊ ಇವೆರಡು ಇಕ್ವೇಶನ್ ಗಳಿಂದ ನಾವು ಕಂಡು ಹಿಡಿಬಹುದು. ಸೊ ಇದೇನಾಗುತ್ತೆ 5x 5y ಈಕ್ವಲ್ ಟು 100. ಇನ್ನೊಂದು ಇಲ್ಲಿ x ಪ್ಲಸ್ y ಈಕ್ವಲ್ ಟು 100. ಸೊ ಇಲ್ಲಿ ಸೊ ಇದನ್ನ ಈ ತರ ತಗೋಕ್ಕಿಂತ ಸೊ ಈ 5 ಅನ್ನ ಈ ಕಡೆ ತಗೊಂಡಾಗ ಏನಾಗುತ್ತೆ ಇಲ್ಲಿ 5 ಒಂದೇ 5 20 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ x ಮೈನಸ್ y ಈಕ್ವಲ್ ಟು ಇಲ್ಲಿ ನಮಗ 20 ಸಿಕ್ತು. x ಪ್ಲಸ್ y ಈಕ್ವಲ್ ಟು ಇಲ್ಲಿ ನಮಗ 100 ಅದ. ಸೊ ಈ ರೀತಿ ಇದ್ದಾಗ ನಮಗ ಒಂದು ಅವುಗಳ ಡಿಫರೆನ್ಸ್ ಈಕ್ವಲ್ ಟು ಕೊಟ್ಟಿದಾಗ ಹಾಗೂ ಅವುಗಳ ಅಡಿಷನ್ ಈಕ್ವಲ್ ಟು ಕೊಟ್ಟಿದಾಗ ನಾವು ಯಾವ ರೀತಿ ಮಾಡಬಹುದು ಅಂದ್ರೆ ಇಲ್ಲಿ 100 ಪ್ಲಸ್ 20 ಡಿವೈಡೆಡ್ ಬೈ 2 ಮಾಡಿದಾಗ ನಮಗ ಲಾರ್ಜರ್ ನಂಬರ್ ಸಿಗ್ತದೆ. ಎಷ್ಟಾಗುತ್ತೆ ಇದು 120/2 ಆಗುತ್ತೆ. ಇಲ್ಲಿ ನಮಗ 60 ಸಿಗ್ತದೆ. ಇನ್ನೊಂದ ಮೈನಸ್ ಮಾಡಿದಾಗ ಸೊ ಮೈನಸ್ ಅಂದ್ರೆ 80, 100 20 ಕೈತಂದ್ರೆ 80 ಡಿವೈಡೆಡ್ ಬೈ 2 ಮಾಡಿದಾಗ ಸ್ಮಾಲ್ ಸಂಖ್ಯೆ 2 ಒಂದೇ 2 40. ಸೊ ಇಲ್ಲಿ ನಮಗ x ಬೆಲೆ ಇಲ್ಲಿ 60, ಇಲ್ಲಿ y ಬೆಲೆ ಇಲ್ಲಿ ನಮಗ 40. ಸೊ ಅವ್ರು ಏನ್ ಕೇಳಿದಾರು ಇವುಗಳ ಸ್ಪೀಡ್ ಗಳ ಡಿಫರೆನ್ಸ್ ಆಫ್ ಸ್ಪೀಡ್ ವಿತ್ ಸ್ಪೀಡ್ ಆಫ್ ಟೂ ಕಾರ್ಸ್. ಸೊ x ನ ಸ್ಪೀಡ್ 60 ಆಯ್ತು, y ನ ಸ್ಪೀಡ್ x ನ ಸ್ಪೀಡ್ ಇಲ್ಲಿ 60 ಆಯ್ತು, y ನ ಸ್ಪೀಡ್ ಇಲ್ಲಿ 40 ಆಯ್ತು. ಸೊ ಇವುಗಳ ಡಿಫರೆನ್ಸ್ ಎಷ್ಟದ 20 ಕಿಲೋಮೀಟರ್ ಪರ್ ಅವರ್ ಏನೈತಿ ಇಲ್ಲಿ ಡಿಫರೆನ್ಸ್ ಅದ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ if a plus b equal to 8, ab equal to 15, then what is the value of a cube plus b cube? ಸೊ ಇಲ್ಲಿ a plus b ಅನ್ನು ಕೊಟ್ಟಿದ್ದಾರೆ, ab ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು a cube plus b cube ಅನ್ನ ಕಂಡು ಹಿಡಿಬಹುದು. ಸೊ ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ಏನದ a cube plus b cube equal to a plus b whole cube minus 3ab into a plus b ಅದ. ಸೊ ಅಂದ್ರ ಇಲ್ಲಿ ಅವರ ಯಾವ ರೀತಿ ತಗೊಂಡಾರ ಅಂದ್ರ ಸೊ ಒಂದು ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತದ ಏನದ ಅಂದ್ರೆ a plus b whole cube ಅದ. ಸೊ ಇದ a cube
plus b cube a cube plus b cube plus 3ab into a plus b ಇದೇನೈತಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅದ. ಅವ್ರು ಏನ್ ಮಾಡಿದಾರು ನಮ್ಗೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇದು ಬೇಕಾಗ್ಯದ, ಹಾಗಾಗಿ ಇದನ್ನ ಈ ಕಡೆ ಕಳಿಸ್ಬಿಟ್ಟಾರ. ಈ ಕಡೆ ಹೋತಂದ್ರೆ ಇದ ಮೈನಸ್ ಆಗುತ್ತೆ. ಸೊ ಅದ ಇಲ್ಲಿ ಅದ. ಸೊ ಇಲ್ಲಿ ನಮ್ಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರ ಇಲ್ಲಿ ಎ ಪ್ಲಸ್ ಬಿ ಬೆಲೆ ಗೊತ್ತದ 8 ಅದ, ಇಲ್ಲಿ ಎ ಬಿ ಬೆಲೆ ಗೊತ್ತದ 15 ಅದ, ಇಲ್ಲಿ ಎ ಪ್ಲಸ್ ಬಿ ಬೆಲೆ ಗೊತ್ತದ 8 ಅದ. ಸೊ ಇಲ್ಲಿ 8ರ ಕ್ಯೂಬ್ ಏನಾಗುತ್ತೆ 512 ಆಗುತ್ತೆ. ಇಲ್ಲಿ 3 × 15 × 8 ಆಗುತ್ತೆ. 15 ಮೂರ್ಲೆ 45 ಆಗುತ್ತೆ. 45 ಎಂಟ್ಲೆ 630 ಆಗುತ್ತೆ. 512 ಒಳಗ 630 ಕಳೆದ್ರೆ ನಮ್ಗೆ ಇಲ್ಲಿ 152 ಇಲ್ಲಿ ಉಳಿತದ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. Next question. The ages of A and B are in a ratio of 5:7. 4 years from now, the ratio of their ages 3:4. The present age of B is ಅಂದರು. ಸೊ ಅವರ ಒಂದು ಏಜ್ ಎಷ್ಟದ ಈಗ 5:7 ಅದ. ಸೊ 4 ವರ್ಷದ ನಂತರ 3:4 ಆಗುತ್ತೆ. ಸೊ ಇವುಗಳ ಗ್ಯಾಪ್ ಏನೈತಿ ಡಿಫ್ರೆಂಟ್ ಅದ, ಹಾಗಾಗಿ ಇಲ್ಲಿ 1 ಇಲ್ಲಿ 2. ಸೊ ಹಾಗಾಗಿ ಇದನ್ನ 1 ಅನ್ನ ಈ ಕಡೆ ಇಂಟು ಮಾಡಿ, ಈ 2 ಅನ್ನ ಇದಕ್ಕೆ ಇಂಟು ಮಾಡಿ, ಅವಾಗ ಏನಾಗುತ್ತೆ ಇದು 5:7 ಆಗುತ್ತೆ. ಸೊ 2ರಿಂದ ಅದಕ್ಕೆ ಇಂಟು ಮಾಡಿದಾಗ 6 ಆಗುತ್ತೆ. 2ರಿಂದ 4ಕ್ಕೆ ಇಂಟು ಮಾಡಿದಾಗ 8 ಆಗುತ್ತೆ. ಈಗ ನೋಡ್ಬೋದು ನೀವು ಇಲ್ಲಿ ಡಿಫರೆನ್ಸ್ ಸೇಮ್ ಅದ. 5ರಿಂದ 6 ಆಗಿದೆ, 1 ಡಿಫರೆನ್ಸ್ ಆಗಿದೆ. ಇಲ್ಲಿ 7ರಿಂದ 8 ಆಗಿದೆ, ಇಲ್ಲಿ ಕೂಡ 1 ಡಿಫರೆನ್ಸ್ ಅದ. ಸೊ ಇಲ್ಲಿ 1 ಡಿಫರೆನ್ಸ್ ಅಂದ್ರನ ಇಲ್ಲಿ ನಮ್ಗೆ ಎಷ್ಟಾಯ್ತು ಇಲ್ಲಿ 4 ವರ್ಷ. ಇಲ್ಲಿ ನೋಡ್ಬೋದು 4 ವರ್ಷ ಇಲ್ಲಿ ಡಿಫರೆನ್ಸ್ ಬಂದದ. ಸೊ ಇಲ್ಲಿ 1 ಭಾಗ ಅನ್ನೋದು ಇಲ್ಲಿ 4 ವರ್ಷ ಆತಂದ್ರ ಅವ್ರೇನ್ ಕೇಳಿದ್ರು ಬಿ ಅಂದ್ರೆ ಇಲ್ಲಿ ನಾವ 7. ಸೊ ಇಲ್ಲಿ 7ರದ ಎಷ್ಟಾಗುತ್ತ ಬಿ ದ 7 ಭಾಗ ಎಷ್ಟಾಗುತ್ತ ಅಂದ್ರೆ ಇಲ್ಲಿ 1 4 ಏನೈತಿ 4 ಆಗಿದೆ. ಇಲ್ಲಿ 7 4 28 ಇಲ್ಲಿ ಇಯರ್ ಆಗುತ್ತೆ. ಸೊ ಇಲ್ಲಿ 28 ಇಯರ್ಸ್ ಏನಾಗುತ್ತೆ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಹೌ ಮೆನಿ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 300 and 700 ಆರ್ ಮಲ್ಟಿಪಲ್ ಆಫ್ 7 ಎಕ್ಸ್ಕ್ಲೂಡಿಂಗ್ ಬೋತ್ ದೀಸ್ ನಂಬರ್ಸ್ ಅಂದರು. ಸೊ ಅಂದ್ರೆ ಇವುಗಳನ್ನ ಬಿಟ್ಟು ಎಕ್ಸ್ಕ್ಲೂಡಿಂಗ್ ಅಂದ್ರೆ ಈ 300 ಮತ್ತು 700 ಬಿಟ್ಟು ಇಲ್ಲಿ 7ರಲ್ಲೇ ಭಾಗ ಆಗುವಂತ ಸಂಖ್ಯೆಯನ್ನ ಈಗ ಹಿಂದೆ ಒಂದು ನೋಡಿದ್ವಿ 5ರಲ್ಲೇ. ಸೊ ಇದು ಅದ ಸೇಮ್ ಅದ. ಸೊ ಇಲ್ಲಿ 301 ಏನೈತಿ ಇಲ್ಲಿ ನಮ್ಗ ಮೊದಲೇ ಸಂಖ್ಯೆ 7ರಿಂದ ಭಾಗ ಆಗ್ತದೆ. ಸೊ ಕೊನೆಯ ಸಂಖ್ಯೆ ಯಾವ್ದು ಇಲ್ಲಿ 693 ಇಲ್ಲಿ 7ರಿಂದ ಭಾಗ ಆಗ್ತದೆ. ಅಂದ್ರೆ ಇಲ್ಲಿ ನಮ್ಗ ಎ ಸಿಕ್ತು, ಎ ಎಷ್ಟಾಗುತ್ತೋ 301 ಆತು. ಎಲ್ ಸಿಕ್ತು ಲಾಸ್ಟ್ ನಂಬರ್ 693 ಆತು. ಸೊ ಇಲ್ಲಿ ನಾವು ಎನ್ ಬೆಲೆಯನ್ನ ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಅನ್ನ ಕಂಡುಹಿಡಿಬಹುದು. ಯಾವ ರೀತಿ ಅಂದ್ರೆ ಈ 393 ಒಳಗ ಈ 693 ಒಳಗ 301 ಕಳೆದಾಗ 693 ಒಳಗ 301 ಇಲ್ಲಿ ಕಳೀರಿ ಡಿವೈಡೆಡ್ ಬೈ 2. ಸೊ ಇದಕ್ಕೆ +1 ಮಾಡಿದಾಗ ನಂಬರ್ ಆಫ್ ಟರ್ಮ್ಸ್ ನ 7 ಮಲ್ಟಿಪಲ್ ಆಫ್ ಇಲ್ಲಿ ನಮಗ ಸಿಗ್ತಾವು. ಸೊ ಇಲ್ಲಿ 301 ಕಳೆದಾಗ ನಮಗ ಎಷ್ಟು ಉಳಿತದ 392 ಇಲ್ಲಿ ನಮಗ ಉಳಿತದ ಡಿವೈಡೆಡ್ ಬೈ 2 +1 ಆಗುತ್ತೆ. ಸೊ ಇದಕ್ಕ 2ನ್ನ ಆಡ್ ಮಾಡಿದಾಗ 394 ಡಿವೈಡೆಡ್ ಬೈ 2 ಆಗುತ್ತೆ. ಸಾರಿ ಇಲ್ಲಿ 2 ಅಲ್ಲ ಇದ 7. ಸೊ 7 ಮಲ್ಟಿಪಲ್ ತಗೋತೀವಿ ನಾವು. ಸೊ 7 ದಿಂದ ಮಾಡಿದಾಗ ಇಲ್ಲಿ 7 1 7 5 35. ಸೊ ಇದ ಇಲ್ಲಿ 7ನ್ನ ಆಡ್ ಮಾಡ್ಬೇಕಾಗುತ್ತೆ. ಸೊ 7ನ್ನ ಆಡ್ ಮಾಡಿದಾಗ ಇದ 9 ಆಗುತ್ತೆ. ಸೊ ಇಲ್ಲಿ 7 7 49 ಆಗುತ್ತೆ. ಸೊ ಇಲ್ಲಿ 392 ಅದ ಡಿವೈಡೆಡ್ ಬೈ 7 +1 ಅದ. ಸೊ ಇಲ್ಲಿ 7 1 7 7ನ್ನ ಇದಕ್ಕೆ ಆಡ್ ಮಾಡಿದಾಗ ಸೊ ಇದ 399 ಆಗುತ್ತೆ. ಸೊ ಇದ 7ರಲ್ಲೇ ಭಾಗಾಕಾರ ಮಾಡಿದಾಗ 7 1 7 5 35 4 ಉಳಿತದ 49 ಆಗುತ್ತೆ.
ಸೊ 7 7 7 49 ಹಾಗಾಗಿ 57 ಇಲ್ಲಿ ನಂಬರ್ ಆಫ್ ಟರ್ಮ್ಸ್ 300ದಿಂದ 700 ಒಳಗ 7ರಲ್ಲೇ ಮಲ್ಟಿಪಲ್ ಆಗ್ತಾವು. ನೆಕ್ಸ್ಟ್ ಕ್ವಶನ್, angles of a quadrilateral in a AP, if the largest angle is t times smallest angle, then what is the value of a smallest angle ಅಂದರು. ಸೊ ಇಲ್ಲಿ ಸ್ಮಾಲೆಸ್ಟ್ ಆಂಗಲ್ ಅನ್ನ a minus 3d. ಸೊ ಅದೇನದ, ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಲಾರ್ಜೆಸ್ಟ್ ದಿಂದ ಸ್ಮಾಲೆಸ್ಟ್ ಎಷ್ಟದ 3 times ಸ್ಮಾಲೆಸ್ಟ್ ಅದ ಅಂದರು. ಸೊ ಹಾಗಾಗಿ ಇಲ್ಲಿ ಎ ಅನ್ನೋದೊಂದು ಆಂಗಲ್ ಅದರ 3 ಪಟ್ಟ a minus d ದೊಡ್ಡದ. ಸೊ ಇತರ 3 ಪಟ್ಟ a plus d ಅದ. ಸೊ ಅದರ 3 ಪಟ್ಟ a plus 3d ಅದ. ಸೊ ಈ ತರ ಆಂಗಲ್ ಗಳನ್ನ ನಾವು ತಗೊಂಡೆವು. ನೆಕ್ಸ್ಟ್ ಇಲ್ಲಿ ನೋಡಬಹುದು ಪ್ರತಿಯೊಂದು ದೊಡ್ಡದದ. ಸೊ ಇಲ್ಲಿ a ಪ್ಲಸ್ ಈ ಆಂಗಲ್ 3 ಪಟ್ ಅದ ಅಂತ ನಾವು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ AP ಒಳಗದ, ಸೊ ಕಾಮನ್ ಡಿಫರೆನ್ಸ್ ಒಳಗದ. ಸೊ ಇಲ್ಲಿ a ಪ್ಲಸ್ 3d ಈಕ್ವಲ್ ಟು 3 ಟೈಮ್ಸ್ ಆಫ್ ಸ್ಮಾಲೆಸ್ಟ್ ಆಂಗಲ್. ಸ್ಮಾಲೆಸ್ಟ್ ಆಂಗಲ್ ಅಂದ್ರೆ a ಮೈನಸ್ 3d ಅಂತ ನಾವು ಇಲ್ಲಿ ತಗೊಂಡೆವು. ಸೊ ಇಲ್ಲಿ 3 ದಿಂದ ಇಂಟು ಮಾಡಿದಾಗ 3 ಆಗುತ್ತೆ, ಇದ ಮೈನಸ್ 9d ಆಗುತ್ತೆ. a ಪ್ಲಸ್ 3d ಅದ. ಸೊ ಈ 9d ಈ ಕಡೆ ಬಂದಾಗ 12d ಆಗುತ್ತೆ, ಈ a ಈ ಕಡೆ ಹೋದಾಗ 2a ಆಗುತ್ತೆ. ಸೊ ಇಲ್ಲಿ 12d ಈಕ್ವಲ್ ಟು 2a ಅಂತ ಇಲ್ಲಿ ಆಗ್ತದ. ನೆಕ್ಸ್ಟ್ ಇಲ್ಲಿ ನಮ್ಮ 2 1 2 6. ಸೊ a ಈಕ್ವಲ್ ಟು ಎಷ್ಟು ಬಂತು, a ಈಕ್ವಲ್ ಟು 6d ಅಂತ ಇಲ್ಲಿ ನಮಗ ಬರ್ತದ. ಸೊ a ಈಕ್ವಲ್ ಟು 6d ಬಂತು. ನೆಕ್ಸ್ಟ್ ಏನ್ ಮಾಡೋದು, ಈ a ಬೆಲೆಯನ್ನ ನೆಕ್ಸ್ಟ್ ನಮಗ a ಮೈನಸ್ 3d ಈಕ್ವಲ್ ಟು ಇಲ್ಲಿ a ಪ್ಲಸ್ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಸಮ್ ಆಫ್ ಆಂಗಲ್ ಏನ ಕ್ವಾಡ್ರಿಲೇಟರಲ್ ಇಸ್ 360 ಡಿಗ್ರಿ ಇರ್ತದ. ಸೊ ಅಂದ್ರ ಯಾವುದೇ ಒಂದು ಕ್ವಾಡ್ರಿಲೇಟರ್ ತಗೋರಿ, ಇದ ಟೋಟಲ್ ಆಂಗಲ್ ಸಮ್ ಅಷ್ಟು ಇರ್ತದ 360 ಡಿಗ್ರಿ ಇರ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಒಂದ್ ಆಂಗಲ್ ಎ ಆಂಗಲ್ ಎಷ್ಟು ಅಂತ ತಗೋನು 90 ಡಿಗ್ರಿ ಅಂತ ತಗೋನು, ಒಂದ್ ಆಂಗಲ್ 90 ಡಿಗ್ರಿ ಅಂತ ತಗೋನು. ಈಗ ಸದ್ಯಕ್ಕ ನಂತರ ಏನೈತಿ, ಇದು 90 ಡಿಗ್ರಿ ಆತಂದ್ರ ಇಲ್ಲಿ ನಾವು ಎ ಈಕ್ವಲ್ ಟು 90 ಆಗುತ್ತೆ. ಸೊ ಇಲ್ಲಿ ನಾವು ಎ ಮೈನಸ್ 3d ಈಕ್ವಲ್ ಟು 90 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ಎ ಬೆಲೆ ಎಷ್ಟು ಬಂದದ ನಮಗ 6d ಬಂದದ. ಇಲ್ಲಿ ಮೈನಸ್ 3 ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 6d ಒಳಗ 3d ಹೋದ್ರ ಇಲ್ಲಿ 3d ಮಾತ್ರ ಉಳಿತದೆ, ಇಲ್ಲಿ 90 ಆಗುತ್ತೆ. ಇಲ್ಲಿ ನಮ್ಗ d ಈಕ್ವಲ್ ಟು ಎಷ್ಟು ಬರ್ತದೆ ಇಲ್ಲಿ, ಸೊ ಇದು ತಪ್ಪಾಗತ್ತಾ, ಆ ರೀತಿ ಇಲ್ಲ. ಇಲ್ಲಿ ಎ ಬೆಲೆ 6d ಅಂತದ. ಸೊ ಹಾಗಾಗಿ ಇಲ್ಲಿ ಎ ಬೆಲೆ 6d ಅದ. ಸೊ ಡಿ ಬೆಲೆ ಏನಾಗುತ್ತೆ, a ಬೈ 6 ಆಗುತ್ತೆ. ಸೊ a ಬೈ 6 ಅಂದ್ರೆ ಇಲ್ಲಿ a ಅಂದ್ರೆ ಎಷ್ಟದ 90 ಡಿಗ್ರಿ ಅದ. ಸೊ ಇಲ್ಲಿ 6 ಅಂದ್ರೆ d ಈಕ್ವಲ್ ಟು ಎಷ್ಟು ಆಯ್ತು ನಮಗೆ ಇಲ್ಲಿ 6 1 3 ಉಳಿತು 15. ಸೊ d ಈಕ್ವಲ್ ಟು 15 ಬರ್ತದ, a ಈಕ್ವಲ್ ಟು 90 ಬರ್ತದ. ಸೊ ಇಲ್ಲಿ ನಾವು a ಮೈನಸ್ 3d ಅದ. ಸೊ ಈ a ಮೈನಸ್ 3d ಒಳಗ ಇಲ್ಲಿ a ಅಂದ್ರ 90 ಡಿಗ್ರಿ, ಇಲ್ಲಿ 3d ಅಂದ್ರ d 15 ಅದ. ಸೊ ಈಕ್ವಲ್ ಟು 90 ಮೈನಸ್ 3 ಇಂಟು 15 ಅಂದ್ರೆ 45 ಆಗುತ್ತೆ. ಸೊ ಇಲ್ಲಿ 45 ಇಲ್ಲಿ ಆನ್ಸರ್ ಬರ್ತದ. ಸೊ ಸ್ಮಾಲೆಸ್ಟ್ ಆಂಗಲ್ ಏನಾಗುತ್ತೆ ಇಲ್ಲಿ 45 ಆಗುತ್ತೆ. ಸ್ಮಾಲೆಸ್ಟ್ ಆಂಗಲ್ ಆಪ್ಷನ್ ಬಿ 45 ಡಿಗ್ರಿ ಇಲ್ಲಿ ಆಗ್ತದ. ನೆಕ್ಸ್ಟ್ sum of Rs 700 is to be used to give 7 cash prize student of a school for their overall academic performance. If each prize is 20 less than its preceding prize, find the value of a third prize. ಅಂದ್ರೆ ಇಲ್ಲಿ ಟೋಟಲ್ ಆಗಿ ನಾವು 700 ರೂಪಾಯಿ ಇದಾವು, ಅವನ 7 ಕ್ಯಾಶ್ ಪ್ರೈಸ್ ಆಗಿ ಕೊಡಬೇಕು. ಬಟ್ ಇಲ್ಲಿ ಏನಂದರು ಒಂದರಿಂದ ಒಂದು ಪ್ರೈಸ್ ಕಿಲಿ 20 ರೂಪಾಯಿಗಳಂತೆ ಇಲ್ಲಿ ಕಮ್ ಹಾಕೋಂತ ಡಿಕ್ರೀಸಿಂಗ್ ಆರ್ಡರ್ದಾಗ ಇಲ್ಲಿ ಹೋಗ್ತದ. ಸೊ ಹಾಗಾದ್ರೆ ಇಲ್ಲಿ ಮೂರನೇದವಂಗ ಪ್ರೈಸ್ ಎಷ್ಟು ಸಿಗ್ತದ, ಸೊ ಇಲ್ಲಿ ಮೂರನೇದವಂಗ ಪ್ರೈಸ್ ಎಷ್ಟು ಸಿಗ್ತದ ಅಂತ ಇಲ್ಲಿ ಕೇಳಿದಾರು. ನೆಕ್ಸ್ಟ್ ಸೊ ಯಾವ ರೀತಿ ಅದ ಅಂದ್ರೆ ಇಲ್ಲಿ, ಸೊ ಒಂದನೇದವಂಗ ಇಲ್ಲಿ ಎ ಅಂತ ತೊಂದಿವಿ ಅಂದ್ರೆ
ಸೊ ಫಸ್ಟ್ ನಮ್ಗ ಎ ಪ್ರೈಸ್ ಅನ್ನ ಕೊಟ್ಟಿವಿ ಅಂದ್ರ ಎ ಪ್ರೈಸ್ ಎಷ್ಟೇ ಇರೋದಕ್ಕೆ ನಾವು 100 ರೂಪಾಯಿ ಅಂತ ತೋರಿ 200 ಅಂತ ತೋರಿ ಒಟ್ಟ ಎಷ್ಟಾದ್ರೂ ತೋರಿ ಇಲ್ಲಿ ಎ ಫಸ್ಟ್ ಪ್ರೈಸ್ ಎ ಅಂತ ಕೊಟ್ಟಿವಿ ಅಂದ್ರೆ ಎರಡನೇ ಪ್ರೈಸ್ ಅವನ್ಕಿಂತ 20 ರೂಪಾಯಿ ಕಡಿಮೆ ಕೊಡುದು, ಮೂರನೇ ಪ್ರೈಸ್ ಅವನ್ಕಿಂತ 40 ರೂಪಾಯಿ ಇಲ್ಲಿ ಕಡಿಮೆ ಕೊಡುದು, ನಾಲ್ಕನೇ ಪ್ರೈಸ್ ಎದ ಅವನ್ಕಿಂತ 60 ರೂಪಾಯಿ, ಐದನೇ ಪ್ರೈಸ್ 80 ರೂಪಾಯಿ, ಆರನೇ ಪ್ರೈಸ್ 100 ರೂಪಾಯಿ, ಏಳನೇ ಪ್ರೈಸ್ 120 ರೂಪಾಯಿ ಕಂಪೇರ್ ಟು ಎ ಪ್ರೈಸ್ ನಮ್ಗೆ. ಸೊ ಇದಷ್ಟು ಕೂಡಿಸಿದಾಗ ನಮ್ಗೆ ಎಷ್ಟ, ಇವನಷ್ಟು ಕೂಡಿಸಿದಾಗ ಇಲ್ಲಿ 700 ರೂಪಾಯಿ ಅದ. ಸೊ ಟೋಟಲ್ ಪ್ರೈಸ್ 700 ಅದ. ಸೊ ಇವುಗಳನ್ನ ಅಷ್ಟು ಕೂಡಿಸಿದಾಗ ಎಷ್ಟಾಗತ್ತ ನಮಗ ಇಲ್ಲಿ ಎ ಕೂಡಿಸಿದಾಗ 7a ಮೈನಸ್, ಸೊ ಈ -20 -40 -60 -80 -120, ಸೊ ಟೋಟಲ್ 420 ಇಲ್ಲಿ ಆಗ್ತದ. ಸೊ 7a = ಈ 420 ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ, 700 ಕ 420 ಆಡ್ ಮಾಡಿದಾಗ 1120 ಆಗುತ್ತೆ. ಸೊ 7a = 1120 ಆಗುತ್ತೆ. ನೆಕ್ಸ್ಟ್ a = ನಮಗೆ ಇಲ್ಲಿ 160 ಸಿಗ್ತದ. ಸೊ ಫಸ್ಟ್ ಪ್ರೈಸ್ ಇಲ್ಲಿ 160 ತಗೊಂಡಿವಿ ಅಂದ್ರೆ ಸೆಕೆಂಡ್ ಪ್ರೈಸ್ ಇವಕ್ಕಿಂತ ಕಡಿಮೆ 140 ತಗೋಬೇಕು, ಥರ್ಡ್ ಪ್ರೈಸ್ ಇವಕ್ಕಿಂತ ಕಡಿಮೆ 120 ಇಲ್ಲಿ ನಾವು ತಗೋಬೇಕು. ಸೊ ಅವ್ರು ಕೇಳಿದ ಥರ್ಡ್ ಪ್ರೈಸ್, ಸೊ ಥರ್ಡ್ ಪ್ರೈಸ್ 120 ರೂಪೀಸ್ ಇಲ್ಲಿ ಆಗ್ತದ. ನೆಕ್ಸ್ಟ್ ಫೈಂಡ್ ದ ಟೂ ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟಿಜರ್ ಸಮ್ ಅಪ್ whose square is 290. ಸೊ ಇವುಗಳ ಸೊ ಇದು ಪೈಥಾಗೋರಸ್ ಪ್ರಮೇಯ ಪ್ರಕಾರ ಇದ್ದಂಗದ. ಸೊ ಇಲ್ಲಿ 11 ಸ್ಕ್ವೇರ್ 121, 13 ಸ್ಕ್ವೇರ್ 169. ಸೊ ಇಲ್ಲಿ 120 ಒಂದನ್ನು ಕೂಡಿಸಿದಾಗ ಎಷ್ಟಾಗುತ್ತೆ, 9 + 10 ಆಗುತ್ತೆ. ಸೊ 9 290. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಟೂ ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟಿಜರ್ ಅವುಗಳ ಸಮ 290 ಆಗ್ತದ ಅಂದರು. ಸೊ ಇವುಗಳ ಸ್ಕ್ವೇರ್ ಮಾಡಿ ಕೂಡಿಸಿದ್ರೆ ಆತು. ಸೊ ನಮ್ಗೆ ಇಲ್ಲಿ 290 ಆನ್ಸರ್ ಬರ್ತದೆ. 11 ಸ್ಕ್ವೇರ್ ಮತ್ತು 13 ಸ್ಕ್ವೇರ್ ಅನ್ನ ಇಲ್ಲಿ ಕೂಡಿಸಿದಾಗ 290 ಬರ್ತದ. ನೆಕ್ಸ್ಟ್ if x = 2, y = 1, z = -3, then x³ + y³ = z³ - 3 xyz = ಅಂದರು. ಸೊ ಇವುಗಳ ಬೆಲೆಯನ್ನ ಇಲ್ಲಿ ಡೈರೆಕ್ಟ್ ಆಗಿ ಹಾಕಿ ನೀವು ಕಂಡುಹಿಡಬಹುದು. 2 ರ ಕ್ಯೂಬ್ ಅಂದ್ರೆ 8 ಆಗುತ್ತೆ, ಪ್ಲಸ್ y³ ಅಂದ್ರೆ 1 ಅದ, 1³ 1 = ಇಲ್ಲಿ z³ z ಅಂದ್ರೆ -3 ಅದ, -3 ದ ಕ್ಯೂಬ್ -27 ಆಗುತ್ತೆ, ಇಲ್ಲಿ 3 ಆಗುತ್ತೆ. ಸೊ xyz ಗಳನ್ನ ಇಂಟು ಮಾಡಿದಾಗ 3 2 6 6 × 1 ಅಂದ್ರೆ 1 ಆಗುತ್ತೆ. ಸೊ ಇಲ್ಲಿ -6 ಆಗುತ್ತೆ ಇದು. ಸೊ -27. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ, 3 6 18 ಆಗುತ್ತೆ. ಸೊ ಇಲ್ಲಿ 27 18 ಹೋತಂದ್ರೆ ಇಲ್ಲಿ ನಮಗೆ ಎಷ್ಟು ಉಳಿತದ, -9 ಉಳಿತದ. ಸೊ ಈ ಕಡೆ ಕೂಡ -9 ಅದ. ಸೊ ಹಾಗಾಗಿ ಇಲ್ಲಿ -9 ಈ ಕಡೆ ಬರ್ತಂದ್ರ +9 ಆಗುತ್ತೆ. ಸೊ ಇಲ್ಲಿ ಈಕ್ವಲ್ ಟು ಇಲ್ಲ ಪ್ಲಸ್ ಅದ. ಸೊ ಪ್ಲಸ್ ಅಂತ ಮಾಡಿದಾಗ ನಮಗ ಸೊ ಇಲ್ಲಿ 9 ಈಕ್ವಲ್ ಟು ಇಲ್ಲಿ 9 ಬರ್ತದ ಈ ಕಡೆನೂ ಕೂಡ. ಅಂದ್ರೆ ಇಲ್ಲಿ z ಅನ್ನ ಇದು ಮಾಡಿದಾಗ ಸೊ ಇಲ್ಲಿ 8 ಆಯ್ತು, +1 ಪ್ಲಸ್ z³ ಅಂದ್ರೆ ಇಲ್ಲಿ -27 ಆಗುತ್ತೆ. ಮೈನಸ್ ಇಲ್ಲಿ ಎಷ್ಟು ಬಂತು, +18 ಆಗಿರ್ತದ. ನೆಕ್ಸ್ಟ್ ಇದ 9 ಆಗುತ್ತೆ, -27 ಆಗುತ್ತೆ, ಇಲ್ಲಿ +18 ಆಗುತ್ತೆ. ಸೊ 18 9 ಇಲ್ಲಿ 27 ಆಗುತ್ತೆ. 27 - 27 = ಇಲ್ಲಿ 0 ಆಗುತ್ತೆ. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ದ ಇಕ್ವೇಶನ್ whose root is p - q divided by pq plus p plus q and p plus q divided by p minus q will be ಅಂದರು. ಸೊ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು ಅಂದ್ರೆ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ಸೊ ಯಾವ ರೀತಿ ಅಂದ್ರೆ ಸೊ ಇಲ್ಲಿ ಏನ್ ಡಿಟೇಲ್ ಆಗದ, ಸೊ ಇದನ್ನ ನೋಡ್ಬೋದು ನೀವು ಸ್ಟೆಪ್ ಬೈ ಸ್ಟೆಪ್ ಅದ. ಡೈರೆಕ್ಟ್ ಇಲ್ಲಿ ಅಲ್ಫಾ ಅಂದ್ರೆ ಇದನ್ನ ತೊಂದರು, ಬೀಟಾ ಅಂದ್ರೆ ಇಲ್ಲಿ p plus q divided by p minus q ಅನ್ನ ತೊಂದರು. ಸೊ ಇವುಗಳ ಸಮನ್ನ ತೊಂದಾಗ ಇವುಗಳ ಸಮನ್ನ ಮಾಡಿದಾಗ ನೆಕ್ಸ್ಟ್ ಇವುಗಳ ಲಸ ಅನ್ನ ತಕೊಂಡು ಸೊ ಇವುಗಳ ಲಸ ಏನಾಗುತ್ತೆ ಇಲ್ಲಿ ಒಂದಕ್ಕೊಂದು ಆಪೋಸಿಟ್ ಆಗಿ ಇಲ್ಲಿ ಇಂಟು ಆಗಿ ನೆಕ್ಸ್ಟ್ ಈ ರೀತಿ 2 × p² + q² ಅಂತ ಆಗುತ್ತೆ. ಡಿವೈಡೆಡ್ ಬೈ ಇಲ್ಲಿ p - q × p plus q ಅಂದಾಗ ಸೊ p² - q² ಅಂತ ಇಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅದ. ಸೊ ಹಾಗಾಗಿ ಇಲ್ಲಿ
ಅಲ್ಫಾ ಮತ್ತು ಬೀಟಾಗಳ ಪ್ರಾಡಕ್ಟ್ ಏನಾಗಿರ್ತದ 1 ಆಗಿರ್ತದ. ಸೊ ಈ 1 ಇಲ್ಲಿ ಪಿ ಮೈನಸ್ ಕ್ಯೂ ಈ ಪಿ ಮೈನಸ್ ಕ್ಯೂ ಕ್ಯಾನ್ಸಲ್ ಆಗಿ ಇಲ್ಲಿ ಪ್ಲಸ್ ಪಿ ಪ್ಲಸ್ ಕ್ಯೂ ಇಲ್ಲಿ ಪ್ಲಸ್ ಪಿ ಪ್ಲಸ್ ಕ್ಯೂ ಕ್ಯಾನ್ಸಲ್ ಆಗಿ ಇಲ್ಲಿ ಪ್ರಾಡಕ್ಟ್ 1 ಆಗಿರ್ತದ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಒಳಗ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಈಕ್ವಲ್ ಟು 0 ಇದೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಕ್ವಾಡ್ರಾಟಿಕ್ ಇಕ್ವೇಶನ್ ದ. ಸೊ ಇದನ್ನ ಈ ವ್ಯಾಲ್ಯೂದಾಗ ಹಾಕಿದಾಗ ನಮಗ ಆನ್ಸರ್ ಇಲ್ಲಿ ಏನಾಗಿರ್ತದ 0 ಆಗಿರ್ತದ. ನೆಕ್ಸ್ಟ್ ನಮಗ ಇಲ್ಲಿ ಇದನ್ನ ಏನೈತಿ ಅವರ ಸಾಲ್ವ್ ಮಾಡಿದಾಗ ನಮಗ ಆನ್ಸರ್ ಎಷ್ಟಾಗುತ್ತೆ ಇಷ್ಟಾಗುತ್ತೆ. ಇಲ್ಲಿ ಪಿ ಮೈನಸ್ ಕ್ಯೂ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 2 ಇಂಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಎಕ್ಸ್ ಪ್ಲಸ್ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಈಕ್ವಲ್ ಟು 0 ಆಗುತ್ತೆ. ಸೊ ಇದನ್ನ 2 ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಅನ್ನ ಬಿಡಿಸಿ ಬರೆದಾಗ ನಮ್ಗ ಈ ರೀತಿ 4 ಪಿ ಕ್ಯೂ ಎಕ್ಸ್ ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಈಕ್ವಲ್ ಟು 0 ಅಂತ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಮ್ಯಾನ್ ವಾಕ್ಸ್ ಫ್ರಮ್ ಹಿಸ್ ಹೌಸ್ ಟು ಹಿಸ್ daughter's school at a speed of 3 km per hour, returns at a speed of 4 km per hour. If he takes 21 minutes for double the journey, find the distance between his house and school ಅಂದರು. ಸೊ ಇಲ್ಲಿ ಅವ ಹೋಗ್ಲಿಕ್ಕೆ ಏನೈತಿ 3 km per hour ದಾಗ ಸಮ್ ಡಿಸ್ಟೆನ್ಸ್ ಅನ್ನ ಹೋಗ್ತಾನು, ಬರ್ಲಿಕ್ಕೆ ಇಲ್ಲಿ 4 km per hour ಡಿಸ್ಟೆನ್ಸ್ ಆಗಿ ಬರ್ತಾನು. ಟೋಟಲ್ ಅವ ಇಲ್ಲಿ 60 ಮಿನಿಟ್ಸ್ ಒಳಗ ಅವ 21 ಮಿನಿಟ್ಸ್ ಇಲ್ಲಿ ತಗೊಂಡಿರ್ತಾನು. ಸೊ ಹಾಗಾಗಿ ಇಲ್ಲಿ ನಮ್ಗೆ ಡಿಸ್ಟೆನ್ಸ್ ಡಿ ಎಷ್ಟಾಗುತ್ತೆ ಅಂದ್ರ, ಸೊ ಇಲ್ಲಿ ಡಿ ಪ್ಲಸ್ ಇಲ್ಲಿ 3 ತೊಂದಾನು, ಇಲ್ಲಿ ಡಿ ಪ್ಲಸ್ ಇಲ್ಲಿ 4 ತೊಂದಾನು, ಇದ 21 60 ಅದ. ಸೊ ಇಲ್ಲಿ 3 4 ಲಸ 12. ನೆಕ್ಸ್ಟ್ ಇಲ್ಲಿ 4 4d ಪ್ಲಸ್ 3d ಆಗುತ್ತೆ ಈಕ್ವಲ್ ಟು 21/60 ಆಗುತ್ತೆ. ಸೊ 4d ಪ್ಲಸ್ 3d ಅಂದ್ರೆ 7d ಡಿವೈಡೆಡ್ ಬೈ 12 ಇಲ್ಲಿ 21/60 ಇಲ್ಲಿ 12 ಒಂದೇ ಇಲ್ಲಿ 12 5 ಆಗುತ್ತೆ. ನೆಕ್ಸ್ಟ್ ಈ 5 ಇದ್ದ ಈ ಕಡೆ ಹೋಗ್ತಾರ ಇಂಟು ಆಗುತ್ತೆ 7d ಇದ್ದ 7d ಇಂಟು 5 ಈಕ್ವಲ್ ಟು 21 ಆಗುತ್ತೆ. ನೆಕ್ಸ್ಟ್ 7 5 35 ಆಗುತ್ತೆ, 35d ಆಗುತ್ತೆ. ಡಿಸ್ಟೆನ್ಸ್ ಇಲ್ಲಿ ಇದ 21 ಅದ. ನೆಕ್ಸ್ಟ್ ಡಿ ಈಕ್ವಲ್ ಟು 21/35 ಆಗುತ್ತೆ. ಸೊ ಇದನ್ನ ನಾವು ಭಾಗಾಕಾರ ಮಾಡಿದಾಗ ನಮ್ಗ 0.6 ಕಿಲೋಮೀಟರ್ ನಮ್ಗೆ ಇಲ್ಲಿ ಸಿಗ್ತದ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.